ಸ್ಪರ್ಧೆ ಒಳಗೆ ಯಾರು ಗೆದ್ರು ಸರ್? ಸರ್, ನೀವು ಸ್ಪರ್ಧೆ ಒಳಗೆ ಯಾರು ಗೆದ್ರು ಅಂತ ಕೇಳ್ತಾ ಇದ್ದೀರಿ. ಸರ್, ನಾವು ಗೆಲ್ಬೇಕಾಗಿರೋ ಸ್ಪರ್ಧೆ 9ನೇ ತಾರೀಕು ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಗೆಲ್ಸಿ ವಿಧಾನಸೌಧದ 3ನೇ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಅದು ಬಿಟ್ರೆ ನಾವು ಯಾರೋ ಅವರ ಪ್ರಚಾರಕ್ಕೆ ನಾನು ಬಹಳ ಬುದ್ಧಿವಂತ ಅಂತ ಅನ್ಸ್ಕೊಳ್ಳೋದಕ್ಕೆ ಎಲುಬಿಲ್ಲದ ನಾಲಿಗೆಯ ಮಾತುಗಳನ್ನ ಆಡೋರ ವಿಚಾರದಲ್ಲಿ ನಾವು ಪಂದ್ಯವನ್ನ ಕಟ್ಟಲಿಕ್ಕೆ ತಯಾರಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಸರ್, ಇವತ್ತು ಯಾಕೆ ಈ ಹೈಡ್ರಾಮಾ ಎಲ್ಲ ಅದಕ್ಕೆ ಅಂತ ಸರ್? ಇದು ಇವತ್ತೆಲ್ಲ ಫುಲ್ ಹೈಡ್ರಾಮಾನೇ ಆಯ್ತದು. ಸ್ಪರ್ಧೆ ನೀವಿಲ್ಲ ಅಂತೀರಿ, ನೀವೆಲ್ಲ ಸ್ಪರ್ಧೆ ಹೇಳ್ತೀನಿ. ಈಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಅವ್ರ ಪ್ರಶ್ನೆ. ಹೈಡ್ರಾಮಾ ಏನು ಅವಶ್ಯಕತೆ ಅಂತ ಹೈಡ್ರಾಮಾ ಅವಶ್ಯಕತೆ ಅಂತ ತಾವು ಕೇಳ್ತಾ ಇದ್ದೀರಿ. ಸರ್, ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಕಾರ್ಯಕರ್ತ. ನಾವು ರಾಷ್ಟ್ರೀಯ ಪಕ್ಷವನ್ನ ನಾವು ಮಾತೃ ಸಮಾನ ಪೂಜೆ ಮಾಡೋ ಅಂತಾರು, ಗೌರವ ಕೊಡೋ ಅಂತಾರು. ಅವರು ಒಬ್ಬ ಶಾಸಕ ಆಗಿರ್ಬೋದು, ಆದ್ರೆ ಪಕ್ಷದ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನನ್ನ ಅವನೇನಾದ್ರೂ ತಪ್ಪು ಮಾಡ್ದ ಅಂದ್ರೆ ಅವನ ಬಗ್ಗೆ ದೂಷಿಸ್ಲಿ. ಅದು ಬಿಟ್ಟು ಇಡೀ ಪಕ್ಷಕ್ಕೇನೆ ಮಾತನಾಡ್ತಾರೆ ಅಂದ್ರೆ ಅದನ್ನ ಕೇಳ್ಕೊಂಡು ಸುಮ್ಮನಿರೋ ಅಂಥದ್ದು ಬಿಜೆಪಿ ಕಾರ್ಯಕರ್ತರದಲ್ಲ. ಇದು ಅಹಿಂದಕ್ಕೆ ಅವಮಾನ ಮಾಡಿದ್ದಾರೆ, ಚಪ್ಪಲಿ ತೋರಿಸಿ ನಾ ಅಹಿಂದ ಹುಡುಗ, ಅಹಿಂದಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ನೋಡ್ರಿ ಸರ್, ಅವರು ಅಹಿಂದ ಅಂತಾನು ಹೇಳ್ಕೋಬಹುದು, ಇನ್ನೊಂದು ಹೇಳ್ಕೋಬಹುದು, ಮತ್ತೊಂದು ಹೇಳ್ಕೋಬಹುದು. ಸರ್, ಅವರು ಮಾಡಿರ್ತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಅಪಮಾನ ಮಾಡಿದ್ದಾರೆ. ನಾವೇನು ಹೇಳ್ತೀವಿ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ. ಅಂತ ಪಕ್ಷಕ್ಕೆ ಅವ್ರು ಯಾವಾಗ ಅಪಮಾನ ಮಾಡಿದ್ದಾರೆ, ಕಾರ್ಯಕರ್ತರು ನೊಂದು ಅವ್ರು ಏನು ಮಾಡ್ಲಿಕ್ಕೂ ಎಸ್ದೇ ಇರೋಂಥ ಪರಿಸ್ಥಿತಿಲಿ ಇದ್ದಾಗ ಅವರನ್ನ ಹತೋಟಿಗೆ ತಂದ್ಕೊಂಡು ಈ ರೀತಿ ವರ್ತನೆ ಮಾಡಬೇಡ್ರಿ ಅಂತೇಳಿ ನಾವು ಹೇಳಿರ್ತಕ್ಕಂಥದ್ದು. ಅವರು ಚಪ್ಪಲಿ ತೂರಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದವರ ಸಂಸ್ಕೃತಿ ಅಲ್ಲ. ಅದು ಯಾರೋ ಅವ್ರ ಕಡೆಯವರೋ ಯಾರೋ ತೂರ್ಕೊಂಡು ಅವರ ಒಂದು ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಮಾಡಿರ್ಬೋದು ವಿನಃ ನಮ್ಮವ್ರು ಮಾತ್ರ ಮಹಿಳೆಯರು ಅವರಿಗೆ ಪರಕೆ ಸೇವೆಯನ್ನ ಮಾಡಿದ್ರು. ಅವರಿಗೆ ಪರಕೆ ಸೇವೆಯನ್ನ ಮಾಡಿದ್ರು. ಪ್ರದೀಪ್ ಈಶ್ವರ್ಗೆ ಬಳೆ ತೊಡಿಸಿದ್ರು. ಅವರ ಏನು ಬಾಯಿ ಬಿಟ್ರೆ ಸಾಕು, ಅವ್ರು ಏನು ಮಾತುಗಳು ಕರ್ನಾಟಕದ ಜನತೆ ನೋಡ್ತಾ ಇದೆ, ಆ ಬಾಯನ್ನ ತೊಳ್ಕೊಂಡು ಬರ್ಲಿ ಅಂತೇಳಿ ಆ ಸ್ಯಾನಿಟೈಸರ್ನ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಯಂದ್ರು ಇವತ್ತು ಮಾಡಿದ್ರು. ಸರ್, ಈಗ ಚಾಲೆಂಜ್ ಅನ್ನ ಹಾಕಿದೀವಿ, ಚಾಲೆಂಜ್ ಅಲ್ಲಿ ನಾವು ಗೆದ್ದಿದ್ದೀವಿ. ಯಾಕೆ ಅಂತ ಹೇಳಕ್ ಬಯಸ್ತೇನೆ. ಅವರು ಏನು ಅವರ ಸ್ವಕ್ಷೇತ್ರ ಮಾತೃಕ್ಷೇತ್ರ, ಅವ್ರು ಹುಟ್ಟಿದಂತ ಊರಿಗೆ ಹೋಗುವಾಗೇನೆ 200ರಿಂದ 250-300 ಜನ ಅವರ ಒಂದು ಪೊಲೀಸರನ್ನ ಸಿಬ್ಬಂದಿ ಅವ್ರನ್ನ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅವರು. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರಿಗೆ ಸವಾಲನ್ನ ಹಾಕಿದ್ರು, ಇಲ್ಲೂ ಸಹಿತ RPFನವರು, ಪೊಲೀಸರು, DYSP ಇಂದ ಆದಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಆಮೇಲೆ ಭಾರತೀಯ ಜನತಾ ಪಕ್ಷದವರು ಎಲ್ಲೂ ಹೋಗ್ಲಿದಂಗೆ ನಮಗೆಲ್ಲ ಬ್ಯಾರಿಕೇಡ್ ಹಾಕಿ ಅವ್ರ ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡಿಕೊಂಡು ಅವ್ರು 250-300 ಜನ ಪೊಲೀಸರನ್ನು ಹಿಡ್ಕೊಂಡು, ಸರ್ ಅದೇ ತರ 250-300 ಜನ ಪೊಲೀಸರ ರಕ್ಷಣೆ ಕೊಡ್ತು ಅಂತಂದ್ರೆ, ಇಲ್ಲ ನನ್ನ ಪಕ್ಕಕ್ಕೆ ಈ ತಾಯಿ ನಿಂತಿದ್ದಾಳಲ್ಲ, ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ ಬಾಂಬ್ ಹಾಕಿ ಬರ್ತಾಳೆ, ಅಷ್ಟೊಂದು ರಕ್ಷಣೆ ಇತ್ತು ಅಂದ್ರೆ. ಅದು ಯಾವುದು ಮಹಾ ಸರ್? ಅದು ಗೆಲುವಲ್ಲ. ಅದು ಒಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಬರಬೇಕು. ಏನ್ ಮಾತಾಡಿದ್ದಾರೆ, ಪಾರ್ಟಿ ಆಫೀಸ್ ಮುಂದೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಅಲ್ಲಿಗೆ ವಿಜಯಣ್ಣನ್ ಕರ್ಸ್ರಿ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಕರ್ಸ್ರಿ, ಅಶೋಕ್ ಅಣ್ಣನ್ ಕರ್ಸ್ರಿ, ಪ್ರತಾಪ್ ಸಿಂಹ. ಹೌದು, ಇವ್ರನ್ನ ಎದುರಿಸೋದಕ್ಕೆ ಅವರೆಲ್ಲ ಯಾಕೆ ಬೇಕು? ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈತನ್ನ ದೊಡ್ಡನ್ ಮಾಡೋ ಅಂತ ಪ್ರಶ್ನೆನೇ ಇಲ್ಲ. ಅವರೆಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಂತಾರ ಅವರು. ಹಾಗಾಗಿ ಸಣ್ಣ ಸಣ್ಣ ಕಾರ್ಯಕರ್ತರೇ ಅವ್ರನ್ನ ಇಲ್ಲಿ ಬರ್ಲಿಲ್ದಂಗೆ ತಡೆದು ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಚಪ್ಪಲೆ ಪರಕೆ ಸೇವೆ, ಬಳೆ ತೊಡಸ ಅಂತದ್ದು, ಈ ರೀತಿಯಾಗಿ ಗೌರವಯುತವಾಗಿ ನಾವು ಅವ್ರನ್ನ ಪ್ರತಿಭಟಿಸಿದೀವಿ ಅಂತ ಹೇಳಕ್ ಬಯಸ್ತೇನೆ. ಅಭಿವೃದ್ಧಿ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆ ಆಗಬೇಕು. ಆದ್ರೆ ಈ ರೀತಿ ಹೈಡ್ರಾಮಾಗಳು ಯಾಕಂತ ಜನ ಕೇಳ್ತಾರೆ. ನಾವು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರ ಪರವಾಗಿ ನಾವು ಪ್ರಚಾರವನ್ನ ಕೈಗೊಂಡಿದ್ವಿ.
ಈ ಮಧ್ಯದಲ್ಲಿ ನಂದೆಲ್ಲಿ ಇಡ್ಲಿ ಅಂತ ಹೇಳಿ ಈತ ಬಂದು ಸುಮ್ನೆ ಅವತ್ತು ನಾಮಪತ್ರ ಸಲ್ಲಿಕೆ ದಿವಸ ಬಿಜೆಪಿಯರು ಅಯೋಗ್ಯರು, ಬಿಜೆಪಿಯರು ಇನ್ನೂ ಏನೇನೋ ಪದಗಳನ್ನ ಬಳಸಿದ್ರು. ಆ ಪದನ ಅವ್ರ ಪಕ್ಷಕ್ಕೆ ಮತವನ್ನ ಕೇಳಬೇಕು, ಆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದು ಬಿಟ್ಟು ನಮ್ಮ ಇಡೀ ಪಕ್ಷಕ್ಕೇನೆ ಇವರು ಅಸಭ್ಯವಾಗಿ ಮಾತನಾಡ್ತಾರೆ ಅಂತಂದ್ರೆ ಕೇಳಿಸ್ಕೊಂಡು ಕೂರ್ತ್ಕೊಳ್ಳೋ ಅಂತ ಜಾಯಮಾನ ಭಾರತೀಯ ಜನತಾ ಪಕ್ಷದವ್ರದ್ದಲ್ಲ. ಆತ ಅವರ ಕ್ಷೇತ್ರದಲ್ಲೇ ಸ್ಥಳೀಯ ಸಾಕಷ್ಟು ಸಂಸ್ಥೆಗಳಲ್ಲಿ DCC ಬ್ಯಾಂಕ್ ಇರ್ಬೋದು, ಆಮೇಲೆ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರ ಚುನಾವಣೆ ಇರ್ಬೋದು, ಹಾಲು ಒಕ್ಕೂಟ ಇರ್ಬೋದು, ಇನ್ನು 4-6 ಚುನಾವಣೆಗಳಲ್ಲಿ ಯಾವುದ್ರಲ್ಲೂ ಕೂಡ ಗೆಲುವು ಸಾಧಿಸಿಲ್ಲ. ಆತ ಬಂದಿಲ್ಲಿ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ ತಕ್ಷಣ ಏನು ಕಾಂಗ್ರೆಸ್ ಗೆದ್ದು ಬಿಡುತ್ತಾ? ಆತನ ಬಗ್ಗೆ ನಮ್ಮ ಕಾರ್ಯಕರ್ತರ ಜೊತೆಲಿ ಸಾರ್ವಜನಿಕರು ವಿರುದ್ಧವಾಗಿ ನಿಂತ್ಕೊಂಡಿದ್ರು. ಇವತ್ತು ನೀವೆಲ್ಲ ನಿಮ್ಮ ಟಿವಿನಲ್ಲಿ ಬಿತ್ತರಿಸಿರ್ಬೋದು. ಹಾಗಾಗಿ ಅವರ ಏನು ವರ್ತನೆಯನ್ನ ನಾವು ವಿರೋಧಿಸಿದೀವಿ. ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ. ಆತನಿಗೆ ಏನು ಗೌರವ ಕೊಡಬೇಕು ಇವತ್ತು ದಾವಣಗೆರೆ ಜನತೆ, ಭಾರತೀಯ ಜನತಾ ಪಕ್ಷದವರು ಸರಿಯಾಗಿ ಅವರಿಗೆ ಗೌರವವನ್ನು ಕೊಟ್ಟು ಕಳಿಸಿದ್ದಾರೆ. ಹೌದು, ನಮಗೆ ನಿನ್ನೆಯಿಂದನೂ ಕೂಡ ಎಲ್ಲ ಕಾರ್ಯಕರ್ತರಿಗೂ ಕರೆ ಮಾಡೋಂಥದ್ದು, ನೀವು ಹೋಗ್ಬೇಡ್ರಿ, ನಿಮಗೆ ಆ ಕೇಸ್ ಬೀಳುತ್ತೆ, ಈ ಕೇಸ್ ಬೀಳುತ್ತೆ, ಹಾಗೆ ಹೇಗೆ ಯಾವ ಭಯಕ್ಕೂ ನಮ್ಮ ಹುಡುಗರು ಎದುರಿಲ್ಲ. ಇವತ್ತು ನಾವು 1,000ಕ್ಕಿಂತ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ವಿ. ಅವರನ್ನ ಯಾವ ರೀತಿ ನಾವು ದಾವಣಗೆರೆಗೆ ಬಂದಾಗ ಅವರ ಮಾತಿಗೆ ತಕ್ಕಂತೆ ಅವ್ರಿಗೆ ಉತ್ತರವನ್ನ ಕೊಡಬೇಕು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿನೇ ಬೇರೆ. ಅಲ್ಲಿಯ ಕಾರ್ಯಕರ್ತರುಗಳು ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನೀವು ನಿಮ್ಮ ಕೆಲಸವನ್ನ ಮಾಡಿ ಕಳಿಸ್ರಿ, ಮುಂದಿನ ದಿನದಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಅವ್ರ ಕ್ಷೇತ್ರದವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೆಸರಿನ ಮೇಲೆ ಮತ್ತೆ ಪುನಃ ಕಲ್ಲಾಕಿ ನಮ್ಮ ಕಾರ್ಯಕರ್ತರಿಗೆ ಸಿಡಿಸ ಅಂತ ಕೆಲಸನ ನಾನು ಮಾಡ್ಲಿಕ್ಕೆ ತಯಾರಿಲ್ಲ. ನಮಗೆ ಅಲ್ಲಿ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದವರು, ಕಾಂಗ್ರೆಸ್ನವರು ಸಹಿತ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ ದೂರವಾಣಿ ಕರೆ ಮೂಲಕ. ಈ ಕ್ಷಣದಿಂದ ಅವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ಅವರ ಮಾತನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತೇಳಿ ಅಲ್ಲಿ ಜನರು ಕಾಯ್ತಾ ಇದ್ದಾರೆ. ಇನ್ನು ಮುಂದೆ ಆ 2ನೇ ಭಾಗವನ್ನ ಅವರು ಮಾಡ್ತಾರೆ. ಧನ್ಯವಾದ.